ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಡ್ತಾ ಇರೋದು ಜೋಳದ ರೊಟ್ಟೆ. ಉತ್ತರ ಕರ್ನಾಟಕದ ಜೋಳದ ರೊಟ್ಟೆ, ಕಡಲೆಕಾಳು ಪಲ್ಯ. ಮಾಡುವ ವಿಧಾನ: ಮೊದಲು ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಡಬೇಕು. ಬಾಣಲೆ ಇಟ್ಟು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ಅದು ಕಾದ ನಂತರ ಅದು ನೀರು ಕುದಿ ಬರಬೇಕು. ಕುದಿ ಬಂದಮೇಲೆ ಒಣ ಹಿಟ್ಟು ಹಾಕಿ ಜಿಗುಡು ತಿರುಗಬೇಕು. ಆಮೇಲೆ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು. ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಅದು ತಣ್ಣಗಾದ ನಂತರ ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮತ್ತೆ ನಿಮಗೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ತೀರಿ, ಜಿಗುಟು ಅಷ್ಟು ರೊಟ್ಟಿ ಲಟ್ಸ್ಲಿಕ್ಕೆ ಚೆನ್ನಾಗಿ ಬರ್ತೈತಿ. ನೀವು ಹೀಗೆ ಬೇಸ್ಟ್ ಚೆನ್ನಾಗಿ ನಾದಬೇಕು. ನೀರೂ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡಷ್ಟು ರೊಟ್ಟಿ ಲಟ್ಸ್ಲಿಕ್ಕೆ ನಿಮಗೆ ಜಿಗುಟು ಚೆನ್ನಾಗಿ ಬರ್ತೈತಿ. ಆಮೇಲೆ ಅವನ್ನ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಆಮೇಲೆ ಒಂದು ಲಟ್ಸೋ ಮಣೆ ಮೇಲೆ ಉಳ್ಳಿ ಇಟ್ಕೊಂಡು ಅದಕ್ಕೆ ಮೇಲೆ ಕೆಳಗೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಚಪಾತಿ ಥರನೇ ನೀವು ಲಟ್ಸ್ಬೇಕು. ಇನ್ನೊಂದು ವಿಧಾನದಲ್ಲಿ ರೊಟ್ಟಿನ ಬಡದು ಮಾಡ್ತಾರೆ. ಅದು ಕೆಲವೊಬ್ಬರಿಗೆ ಆಗಲ್ಲ. ಅದಕ್ಕೆ ನೀವು ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಜಿಗುಟು ಚೆನ್ನಾಗಿ ಬಂದಮೇಲೆ ಅದು ನೀವು ಚಪಾತಿ ಥರ ಲಟ್ಸ್ಬೋದು. ಸುತ್ತಲೂ ಅಂಚೆಲ್ಲ ಸೀಳ್ತಾ ಇರ್ತೈತಿ. ಒಬ್ಬೊಬ್ಬರಿಗೆ ಫಸ್ಟ್ ಟೈಮ್ ಮಾಡೋಕ್ಕೆ ಬರಲ್ಲಲ್ಲ, ಅಂಥವ್ರು ಕೈಯಿಂದಾನೇ ನಾನು ಮಾಡಿದ್ನಲ್ಲ ಈಗ ವಿಡಿಯೋದಲ್ಲಿ, ಹಾಗೆ ನೀವು ಹಿಂಗೆ ಕೈಲೇ ಮಾಡಿಕೊಂಡ್ರೆ ಅದು ದುಂಡಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ನಿಮಗೆ ತುಂಬಾ ಸರಳ ಆಗ್ತೈತೆ ನಿಮ್ಗೆ ಹಿಂಗೆ ಲಟ್ಸ್ಕೊತ ಹೋದರೆ ನೀವು. ಆಮೇಲೆ ನಿಮಗೆ ಎಷ್ಟು ಬೇಕಷ್ಟು ದೊಡ್ಡದು ನೀವು ಲಟ್ಸ್ಕೋಬೋದು. ಆಮೇಲೆ ಸುತ್ತಲೂ ನಡಕ್ಕೆ ತಿಕ್ಕಬೇಡ್ರಿ, ಅಂಚಿನೇ ತಿಕ್ಕೊತ ಹೋಗ್ರಿ. ನೀವು ನಡಕ್ಕೆ ತಿಕ್ಬಿಟ್ರೆ ಅದು ಬೆನ್ಸುವಾಗ ಬೇಗ ರೊಟ್ಟೆ ಹೊತ್ತಿ ಬಿಡುತ್ತೆ, ಅಂದರೆ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರನೇ ನೀವು ಅಂಚಿಂದನೇ ತಿಕ್ಕೋತ ಬನ್ನಿ. ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕಷ್ಟು ದೊಡ್ಡದಾಗಿ ತಿಕ್ಕೊಳ್ಳಿ, ತೆಳ್ಳಗಾಗುತ್ತೆ. ಆ ಥರ ನೀವು ಒಂದು 4 ರೊಟ್ಟಿನ ನೀವು ಒಂದು ಪೇಪರ್ನಲ್ಲಿ ಆಗಲಿ ಅಥವಾ ತಟ್ಟೆಯಲ್ಲಾಗಲಿ ಲಟ್ಟಿಸಿ ಹಾಕಿದರೆ ನಿಮ್ಗೆ ಆಮೇಲೆ ಬೇಯಿಸ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲ ನೀವು ಮನೆಯಲ್ಲಿ ಒಬ್ರು ಇದ್ದರೆ ಒಂದು 8-10 ಲಟ್ಟು ರೊಟ್ಟಿ ಅಷ್ಟೇ ನಮಗೆ ಬೇಕು ಅನ್ನೋದಾದರೆ ಅದು ಕೂಡ ನೀವು ಜಿಗುಟ್ಟಿರುತ್ತೆ. ಇದು ನೀವು ಮಾಡಿ ಹಾಕ್ಕೊಂಡು ಆಮೇಲೆ ನೀವು ಬೆನೆಸ್ಕೋಬೋದು. ನಾನೀಗ ಇಲ್ಲಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದೆರಡು ರೊಟ್ಟಿನ ನಾನು ಮಾಡಿ ಹಾಕಿದ್ದೀನಿ. ಒಂದೆರಡು ರೊಟ್ಟಿ ಆದಮೇಲೆ ನಿಮಗೆ ಬೇಯಿಸೋದು ತೋರಿಸ್ಕೊಡ್ತೀನಿ. ನಿಮ್ಗೆ ಬೇಕಂದರೆ ನೀವು ಹಾಗೇನೇ ಮಾಡ್ಬೋದು. ಒಂದೊಂದೇ ಲಟ್ಸಿ ಆಗಲ್ಲ ನಮಗೆ ಅವಸರ ಆಗುತ್ತೆ ಅನ್ನೋದಾದರೆ ನೀವು ಎಲ್ಲ ರೊಟ್ಟಿನೂ ಬೆನ್ಸಾಕಿ ನಂತರ ನೀವು ನಿಧಾನವಾಗಿ ಬೇಯಿಸ್ಕೋಬೋದು. ಚೆನ್ನಾಗಿ ಲಟ್ಸಿದ್ರೆ ಅಂಚಿ ಎಲ್ಲ ತೆಳ್ಳಗಾಗಿ ಲಟ್ಸಿದ್ರೆ ರೊಟ್ಟೆ ಚೆನ್ನಾಗಿ ಬರುತ್ತೆ. ಮತ್ತು ಅದು ಬೇಯಿಸ್ಕೊಂತ ಹಂಚ ಮೇಲೆ ಈಗ ಹಾಕಿ ಬೇಯಿಸ್ತೇನೆ ನೋಡಿರಿ. ನೀವು ಬೇಯಿಸುವಾಗ ನೋಡಿರಿ ರೊಟ್ಟಿನ ಲಟ್ಸೋದಾದ್ಮೇಲೆ ಚೆನ್ನಾಗಿರುತ್ತೆ, ಮೆತ್ತಗಾಗುತ್ತೆ ನೋಡಿರಿ ರೊಟ್ಟಿ. ನೀವು ಭಾಳ ಹೊತ್ತು ಬೇಯಿಸಬಾರ್ದು ರೊಟ್ಟಿನ. ಲಟ್ಸೋದು ಮುಗಿದ್ಮೇಲೆ ನೀವು ತೋರಿಸ್ತೀನಿ ನೋಡಿ ನಾನು ನಿಮಗೆ ಬೇಯಿಸೋದು. ಹೀಗೆ ನೀವು ಹಿಂಗೆ ಎಷ್ಟೊತ್ತು ತಿಕ್ತೀರ ಅಷ್ಟು ತೆಳ್ಳಗೆ ಬರುತ್ತೆ ರೊಟ್ಟಿ. ಪೇಪರ್ ಆದಂಗೆ ಆಗ್ತಾವೆ ನೋಡ್ರಿ. ನೀವು ಫಸ್ಟ್ ಸರಿ ಕಲಿಬೇಕಂತ ಅಂದ್ಕೊಳ್ಳೋರು ಸಹ ನೀವು ಈ ವಿಡಿಯೋ ನೋಡಿ ಕಲ್ಕೋಬೋದು. ಮತ್ತು ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ನಾನು ನಿಮಗೆ ಈ ಜೋಳದ ರೊಟ್ಟೆ ಜೊತೆ ಕಡಲೆಕಾಳು ಪಲ್ಯನೂ ತೋರಿಸ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿನೇ. ಈಗ ನಾನು ರೊಟ್ಟಿ ಬೇಯಿಸ್ತೇನೆ ನೋಡಿರಿ. ಗ್ಯಾಸ್ ಆನ್ ಮಾಡಿ ಹಂಚಿಡ್ತೀನಿ ಕಾಯಕ್ಕೆ. ಹಂಚು ಕಾಯ್ತು. ಹಂಚು ಕಾದ ನಂತರ ಈಗ ರೊಟ್ಟೆ ಬೇಯಿಸೋದು ತೋರಿಸ್ತೀನಿ ನೋಡಿರಿ ನಿಮಗೆ. ರೊಟ್ಟೆನ ಹೀಗೆ ಕೈಯಿಂದ ಹಾಕಿ ಸರಿ ಮಾಡಿಕೊಂಡು ನೀರು ಇಟ್ಕೊಂಡಿರ್ತೀವಲ್ಲ ಅದರಲ್ಲೇ ಒಂದು ಬಟ್ಟೆಲೇ ಅದ್ದಿ ರೊಟ್ಟೆ ಸುತ್ತಲೂ ನೀರು ಹಚ್ಬೇಕು. ಹಿಂಗೆ ಹಚ್ಚಿ ಬೇಯಿಸ್ಬೇಕು.
ಅದು ಬೆಂದಮೇಲೆ ಹೊಳಸಿ ಹಾಕಿ ಒಂದು ಬಟ್ಟೀಲೆ ಸ್ವಲ್ಪನೇ ಸುತ್ತಲೂ ಒತ್ತುತ್ತಾ ಇರ್ಬೇಕು. ಹಿಂಗೆ ಚೆನ್ನಾಗಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದರೆ ಸುತ್ತಲೂ ಚೆನ್ನಾಗಿ ಬೇಯುತ್ತೆ ರೊಟ್ಟಿ. ಇಲ್ಲಾಂದರೆ ಹಾಗೆ ಹಸ ಉಳಿದ್ಬಿಡ್ತೈತಿ, ಹಸಿ ಹಸಿಯಾಗಿ ಉಳಿದ್ಬಿಡ್ತೈತಿ. ಅದಕ್ಕೆ ನೀವು ಒಂದು ಬಟ್ಟೀಲೆ ಚೆನ್ನಾಗಿ ಹಿಂಗೆ ಒತ್ತಿ ಬೇಯಿಸಿ. ಇನ್ನೊಂದು ರೊಟ್ಟಿ ತೋರಿಸ್ತೀನಿ ನೋಡಿ ನಿಮಗೆ. ಚೆನ್ನಾಗಿ ಕೈಲೇ ಮಾಡ್ಕೋಬೇಕು. ಸ್ವಲ್ಪ ನೀರು ತೊಗೊಂಡು ಹಿಂಗೆ ಸುತ್ತಲೂ ನೀರು ಹಚ್ಚಬೇಕು. ನೀರು ಹಚ್ಚಿದ ಮೇಲೆ ಅದು ಒಂದು ಸ್ವಲ್ಪ ಬಿಡಬೇಕು, 1 ನಿಮಿಷ. ಆಮೇಲೆ ಹೊಳಸಿ ಹಾಕಬೇಕು. ಆಮೇಲೆ ಅದು ಬೆಂದಮೇಲೆ ಮತ್ತೆ ಬಟ್ಟೆಯಿಂದ ಸುತ್ತಲೂ ಹೀಗೆ ಒತ್ತಬೇಕು ಕೈಯಿಂದ. ಇಲ್ಲ ನಿಮಗೆ ಬಟ್ಟೆ ಕೈಯಿಂದ ಹಿಂಗೆ ಒತ್ತೋದು ಬೇಡ ಅಂದರೆ ಚುಚ್ಕ ಇರುತ್ತಲ್ಲ, ಅದು ಚುಚ್ಕುದ್ಲೇ ನೀವು ಹಿಂಗೆ ಒತ್ತಿನೂ ಮಾಡ್ಬೋದು. ಇನ್ನೊಂದು ವಿಡಿಯೋದಲ್ಲಿ ಬೇಕಾದರೆ ನಾನು ನಿಮಗೆ ಆ ಥರ ಮಾಡಿ ತೋರಿಸ್ತೀನಿ ರೊಟ್ಟಿನ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಮೆತ್ತಗೆ ಚೆನ್ನಾಗಾಗಿದೆ. ಈಗ ಕಡಲೆಕಾಳು ಪಲ್ಯ ಮಾಡೋದು ತೋರಿಸ್ತೀನಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ 1 ಚಮಚ ಎಣ್ಣೆ ಹಾಕಿ, ದೊಡ್ಡ ಸ್ಪೂನ್ಲೆ 1 ಚಮಚ ಎಣ್ಣೆ ಹಾಕಿ, ಸಾಸಿವೆ ಹಾಕಿ ಕಾದ ನಂತರ ಈರುಳ್ಳಿ, ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ, ಸ್ವಲ್ಪನೇ ಚೇಂಜ್ ಆಗಲಿ, ಆಮೇಲೆ ನಾನು ಟೊಮೆಟೊ ಹಾಕ್ತೀನಿ. ನೋಡಿ ಸಿಂಪಲ್ಲಾಗಿರೋದು ಇದು. ಟೊಮೆಟೊ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಸಾಮಾನು ಕೂಡ ಇದಕ್ಕೇನು ಭಾಳ ಬೇಕಿಲ್ಲ. ನೋಡಿ ಎಷ್ಟು ಸಿಂಪಲ್ಲಾಗಿದೆ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯ್ತಾ ಇದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಖಾರದ ಪುಡಿ 2 ಚಮಚ ಹಾಕ್ತಾಯಿದ್ದೀನಿ. ನೋಡಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು. ನಾನು ಇಲ್ಲೇ ಅಳತಿ ಪ್ರಕಾರ ಇಲ್ಲೇ ಇದ್ದಲ್ಲ ಅಷ್ಟು ಮಾಡ್ತಾಯಿದ್ದೀನಿ. ಮೊದಲೇ ಕುಕ್ಕರ್ನಲ್ಲಿ ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸುರುವಿದೆ ನೋಡಿ. ಈಗ ನೋಡಿ ಅದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸಿಂಪಲ್ಲಾಗಿರೋದು ನೋಡಿ. ನೋಡಿ ರೆಡಿ ಆಯಿತು ಕಡಲೆಕಾಳು ಪಲ್ಯ. ಉತ್ತರ ಕರ್ನಾಟಕದ ರೊಟ್ಟೆ ಕಡಲೆಕಾಳು ಪಲ್ಯ ರೆಡಿ, ಸವಿಯಲು ಸಿದ್ಧ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.